ತನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಟಕ್ಕರ್ನ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ನಿನ್ನೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆ ಇದಕ್ಕೆ ಸಾಕ್ಷಿ. ಈಗಲೂ ಕೂಡ ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಟೆರರ್ ಲಾಂಚ್ ಪ್ಯಾಡ್ ನ ಉಡೀಸ್ ಮಾಡುವಂತಹ ಕೆಲಸವನ್ನ ಭಾರತದ ಬಿಎಸ್ಎಫ್ ಮಾಡಿದೆ. ಪಾಕ್ನ ಸಿಯಾಲ್ಕೋಟ್ ನಲ್ಲಿದ್ದಂತಹ ಉಗ್ರರ ಶಿಬಿರ ಧ್ವಂಸವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆರ್ಟಿಲರಿ ಗನ್ಗಳ ಮೂಲಕ ಉಗ್ರರ ನೆಲೆಯನ್ನ ಛಿದ್ರಗೊಳಿಸುವಂತಹ ಕೆಲಸವನ್ನ ಬಿಎಸ್ಎಫ್ ಮಾಡಿದೆ ಅನ್ನುವಂತಹ ಅಪ್ಡೇಟ್. ಟೆರರ್ ಲಾಂಚ್ ಪ್ಯಾಡ್ ಬಿಎಸ್ಎಫ್ ನ ದಾಳಿಗೆ, ಬಿಎಸ್ಎಫ್ ನ ಕಾರ್ಯಾಚರಣೆಗೆ ಧ್ವಂಸವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಾಕ್ನ ಸಿಯಾಲ್ಕೋಟ್ ನಲ್ಲಿದ್ದಂತಹ ಟೆರರ್ ಲಾಂಚ್ ಪ್ಯಾಡ್ ಇದು. ಪಾಕಿಸ್ತಾನದ ಟೆರರ್ ಲಾಂಚ್ ಪ್ಯಾಡ್, ಪಾಕಿಸ್ತಾನ ಕೃಪಾಪೋಷಿತ ಉಗ್ರರ ಲಾಂಚ್ ಪ್ಯಾಡ್, ಅದನ್ನ ಉಡೀಸ್ ಮಾಡುವಂತಹ ಕೆಲಸವನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಾಡಿದೆ. ಉಗ್ರರ ನೆಲೆ ಆ ಮೂಲಕ ಧ್ವಂಸವಾಗಿದೆ, ಛಿದ್ರವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದೇ ಲಾಂಚ್ ಪ್ಯಾಡ್ಗಳ ಮೂಲಕ ಭಾರತದ ಮೇಲೆ ಕಳೆದ ಗಡಿ ಭಾಗದಲ್ಲಿ 3-4 ದಿನಗಳಿಂದ ಏನ್ ಡ್ರೋನ್ ಮೂಲಕ ದಾಳಿ ಆಗ್ತಾ ಇದೆ, ಆ ಡ್ರೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಿದ್ದು ಇದೇ ಜಾಗದಿಂದ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಹಲವು ಪ್ರದೇಶಗಳಿಂದ ಈ ರೀತಿಯವರ ಹಲವು ಲಾಂಚ್ ಪ್ಯಾಡ್ಗಳಿದ್ದಾವೆ. ಅದರಲ್ಲಿ ಸಿಯಾಲ್ಕೋಟ್ನ ಈ ಲಾಂಚ್ ಪ್ಯಾಡ್ ಕೂಡ ಒಂದು. ಇದನ್ನ ಆರ್ಟಿಲರಿ ಗನ್ಗಳನ್ನ ಬಳಸಿ ಈ ಲಾಂಚ್ ಪ್ಯಾಡ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಾಡಿದೆ. ಪಾಕ್ನ ಸಿಯಾಲ್ಕೋಟ್ ನಲ್ಲಿದ್ದಂತಹ ಉಗ್ರರ ಶಿಬಿರ ಇದು, ಅವರ ಲಾಂಚ್ ಪ್ಯಾಡ್ ಇದು. ಅದು ಕಂಪ್ಲೀಟ್ ಆಗಿ ಛಿದ್ರವಾಗಿ ಹೋಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ನಿನ್ನೆ ರಾತ್ರಿ ಕಂಟಿನ್ಯೂಸ್ ಆಗಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡ್ತು, ಭಾರತದ ಮೇಲೆ ಮಿಸೈಲ್ ದಾಳಿಯನ್ನ ಮಾಡ್ತು. ಆದ್ರೆ ಅವರ ಗುರಿ ರೀಚ್ ಆಗಿಲ್ಲ. ಯಾಕಂದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ. ಪಾಕಿಸ್ತಾನದ ಯಾವುದೇ ಡ್ರೋನ್ ಬಂದ್ರು, ಯಾವುದೇ ಮಿಸೈಲ್ ಬಂದ್ರು ಅದನ್ನ ಆಗಸದಲ್ಲೇ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತು. ಜೊತೆಗೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೊಟ್ಟಂತಹ ಏಟಿಗೆ ಪ್ರತ್ಯುತ್ತರವನ್ನ ಕೊಡ್ಲೇಬೇಕಲ್ಲ, ಆ ಪ್ರತ್ಯುತ್ತರವನ್ನ ಕೂಡ ಭಾರತದ ಸೇನೆ ಕೊಡ್ತು. ಯಾವ ರೀತಿ ಅಂತ ಹೇಳಿದ್ರೆ, ಅವರ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡುವ ಮೂಲಕ. ಈ ಮಾಹಿತಿಯನ್ನ ಕೊಟ್ಟಿದ್ದು ಅಲ್ಲಿನ ಮಾಧ್ಯಮಗಳೇ, ಅಲ್ಲಿನ ಸೇನಾ ಅಧಿಕಾರಿಗಳೇ. ಭಾರತ ನಮ್ಮ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಅಂತ ಹೇಳಿ ಮಧ್ಯರಾತ್ರಿ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿತು. ಹಾಗಾದ್ರೆ ಯಾವ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ, ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೂರ್ ಖಾನ್ ಏರ್ ಬೇಸ್. ಇದು ರಾವಲ್ಪಿಂಡಿಯಲ್ಲಿರುವಂತಹ ಪ್ರಮುಖವಾದಂತಹ ಏರ್ ಬೇಸ್. ರಾವಲ್ಪಿಂಡಿ ನಮಗೆ ಗೊತ್ತಿದೆ, ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಇರುವಂತಹ ಪ್ರದೇಶ ಈ ರಾವಲ್ಪಿಂಡಿ. ಆ ರಾವಲ್ಪಿಂಡಿಯಲ್ಲಿರುವಂತಹ ನೂರ್ ಖಾನ್ ಏರ್ ಬೇಸ್ ನಿನ್ನೆ ರಾತ್ರಿ ಭಾರತದ ಮಿಸೈಲ್ ದಾಳಿಗೆ ಒಳಗಾಗಿದೆ. ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮಿಲಿಟರಿ ಹೆಡ್ ಕ್ವಾರ್ಟರ್ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಏರ್ ಬೇಸ್ ಇದು. ಪಾಕಿಸ್ತಾನದ ಅತ್ಯಂತ ಹೆಚ್ಚು ಭದ್ರತೆ ಇರುವಂತಹ ವಾಯುನೆಲೆ ಪ್ರದೇಶ ಇದು. ಅತ್ಯಂತ ಹೆಚ್ಚು ಭದ್ರತೆ. ಆ ಭದ್ರತೆ ಹೇಗಿದೆ ಅಂತ ಹೇಳಿ ನಿನ್ನೆ ಮಧ್ಯರಾತ್ರಿ ಭಾರತದ ಮಿಸೈಲ್ ಹೋಗಿ ಬೀಳ್ತಾ ಇದ್ದ ಹಾಗೆ ಗೊತ್ತಾಗಿದೆ. ಅತ್ಯಂತ ಹೆಚ್ಚು ಭದ್ರತೆ ಇರುವಂತಹ ವಾಯುನೆಲೆಯ ಮೇಲೆಯೇ ಭಾರತ ಮಿಸೈಲ್ ಮೂಲಕ ದಾಳಿ ಮಾಡಿದೆ. ಪಾಕಿಸ್ತಾನದ 5-6 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದ್ದಂತಹ ಜಾಗ. ಅಂದ್ರೆ ಯುದ್ಧ ವಿಮಾನ, ಫೈಟರ್ ಜೆಟ್ ಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಫೈಟರ್ ಜೆಟ್ ನ ಒಂದು ಸ್ಕ್ವಾಡ್ರನ್ ಅಂದ್ರೆ 5-6 ಯುದ್ಧ ವಿಮಾನಗಳಿರ್ತವೆ. ಅವು ಇದ್ದಂತಹ ಜಾಗ ಈ ನೂರ್ ಖಾನ್ ಏರ್ ಬೇಸ್. ಸಾಕಷ್ಟು ವಿಡಿಯೋಗಳು ಲಭ್ಯ ಆಗಿದ್ದಾವೆ. ಅದ್ರಲ್ಲಿ ಜನರೇ ಹೇಳ್ತಾರೆ, ಪಾಕಿಸ್ತಾನದ ಜನ ಆತಂಕಗೊಂಡು ಕಿರುಚಾಡ್ತಿದ್ದಾರೆ, ಅಯ್ಯಯ್ಯೋ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿಯಾಗಿದೆ, ಮಿಸೈಲ್ ದಾಳಿಯಾಗಿದೆ ಅಂತ ಹೇಳಿ. ಆ ಯುದ್ಧ ವಿಮಾನಗಳಿದ್ದಂತಹ ಜಾಗಕ್ಕೆ ಅಟ್ಯಾಕ್ ಮಾಡಿದೆ ಭಾರತದ ಸೇನೆ. ಇನ್ನು ಹೆಚ್ಚು ಭದ್ರತೆ ಇರುವಂತಹ ಏರ್ ಬೇಸ್ ಮೇಲೆ ದಾಳಿಯನ್ನ ಮಾಡಿರುವಂತಹ ಭಾರತ ಕೊಟ್ಟಂತಹ ಸಂದೇಶವನ್ನ ನಾವಿಲ್ಲಿ ಗಮನಿಸಬೇಕು. ನಿಮ್ಮ ಎಂಥದ್ದೇ ಹೈ ಸೆಕ್ಯೂರಿಟಿ ಇರುವಂತಹ ಜಾಗ ಇರಲಿ, ಅದಕ್ಕೆ ದಾಳಿ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ನಿಮ್ಮ ಭದ್ರತೆ ನಮಗ್ ಲೆಕ್ಕಕ್ಕಿಲ್ಲ. ನಿಮಗಿಂತ ನಾವೆಷ್ಟು ಪವರ್ಫುಲ್ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಗಮನದಲ್ಲಿಟ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಪ್ರತಿ ದಾಳಿಯನ್ನ ಮಾಡೋಕ್ ಮುಂದಾಗಿ ಅನ್ನುವಂತಹ ಸಂದೇಶವನ್ನ ಭಾರತ ಕೊಟ್ಟಿರೋದು. ಇವರು ಕಂಟಿನ್ಯೂಸ್ ಆಗಿ 2 ದಿನಗಳಿಂದ ಡ್ರೋನ್ ದಾಳಿಯನ್ನ, ಮಿಸೈಲ್ ದಾಳಿಯನ್ನ ಮಾಡ್ತಿದಾರಲ್ಲ, ಅದಕ್ಕೆ ತಕ್ಕ ಸಂದೇಶ ಭಾರತದ ಕಡೆಯಿಂದ ಹೋಗಿದೆ. ಇನ್ನು ಮತ್ತೊಂದು ಏರ್ ಬೇಸ್
ನಿನ್ನೆ ರಾತ್ರಿ ಭಾರತದ ಮಿಸೈಲ್ ದಾಳಿಗೆ ಒಳಗಾಗಿತ್ತು. ಅದು ಚಕ್ವಾಲ್ ಪ್ರದೇಶದಲ್ಲಿರುವಂತಹ ಮುರೀದ್ ಏರ್ಬೇಸ್. ಪಾಕ್ ಡ್ರೋನ್ ಆಪರೇಷನ್ನ ಪ್ರಮುಖ ಕೇಂದ್ರವಾಗಿತ್ತು ಈ ಮುರೀದ್ ಏರ್ಬೇಸ್ ಡ್ರೋನ್ ಆಪರೇಷನ್. ಭಾರತದಲ್ಲಿ ಕಳೆದ 2 ದಿನಗಳಿಂದ ಆಗ್ತಾ ಇದೆಯಲ್ಲ, ಗಡಿ ಭಾಗದಲ್ಲಿ ಇವರು 300-400 ಡ್ರೋನ್ಗಳನ್ನ ನಿತ್ಯ ಹಾರಿಸುವಂತಹ ಕೆಲಸ ಮಾಡ್ತಿದಾರಲ್ಲ, ಆ ಡ್ರೋನ್ ಆಪರೇಷನ್ಗೆ ಪ್ರಮುಖ ಕೇಂದ್ರವಾಗಿದ್ದು ಇದೇ ಮುರೀದ್ ಏರ್ಬೇಸ್ ಅನ್ನುವಂಥ ಮಾಹಿತಿ ಇದೆ. ಭಾರತದತ್ತ ಕಳುಹಿಸ್ತಾ ಇರುವಂತಹ UAV ಅನ್ಆರ್ಮ್ಡ್ ವೆಹಿಕಲ್ ಇದೆಯಲ್ಲ, ಆ ವೆಹಿಕಲ್ಗಳು, ಆ ಡ್ರೋನ್ಗಳು, ಅಂದ್ರೆ ಅನ್ಆರ್ಮ್ಡ್ ವೆಹಿಕಲ್ ಅಂದ್ರೆ ಡ್ರೋನ್ಗಳು, ಆ ಡ್ರೋನ್ಗಳು ಬರ್ತಾ ಇರೋದು ಇದೇ ಜಾಗದಿಂದ, ಇದೇ ಮುರೀದ್ ಏರ್ಬೇಸ್ ನಿಂದ ಅವುಗಳನ್ನ ಕಳುಹಿಸಲಾಗ್ತಾ ಇದೆ. ಡ್ರೋನ್ ನೆಲಗಳನ್ನೇ ಗುರಿಯಾಗಿಸಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅಂದ್ರೆ ನೀವೆಲ್ಲಿಂದ 300-400 ಡ್ರೋನ್ಗಳನ್ನ ಹಾರಿಸ್ತಾ ಇದ್ದೀರೋ, ಆ ಡ್ರೋನ್ ಕಳುಹಿಸ್ತಾ ಇರುವಂತಹ ಜಾಗವನ್ನೇ ನಾವು ಧ್ವಂಸ ಮಾಡ್ತೀವಿ, ನಿಮ್ಮ ಡ್ರೋನ್ಗಳು ಮತ್ತೆ ಅಲ್ಲಿಂದ ಹಾರಬಾರ್ದು. ಅಂದ್ರೆ ಸಮಸ್ಯೆಯ ಮೂಲ ಎಲ್ಲಿದೆಯೋ ಆ ಮೂಲಕ್ಕೆ ಹೋಗಿ ಗುರಿಯನ್ನ ಇಡೋದು. ಅದನ್ನ ಭಾರತ ಮಾಡಿದೆ ಮುರೀದ್ ಏರ್ಬೇಸ್ ಮೇಲೆ ದಾಳಿಯನ್ನ ಮಾಡುವ ಮೂಲಕ. ಇನ್ನು ಮತ್ತೊಂದು ಏರ್ಬೇಸ್, ಅದು ಶೋರ್ಕೋಟ್ನಲ್ಲಿರುವಂತಹ ರಫೀಕ್ಯೂ ಏರ್ಬೇಸ್, ಅಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. JF-17 ಹಾಗೆ ಮಿರಾಜ್ ಫೈಟರ್ ಜೆಟ್ಗಳಿಗೆ ನೆಲೆಯಾಗಿರುವಂತಹ ಏರ್ಬೇಸ್ ಇದು. JF-17 ಆಲ್ರೆಡಿ 2 JF-17 ಯುದ್ಧ ವಿಮಾನಗಳನ್ನ, ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದುರುಳಿಸುವಂತಹ ಕೆಲಸ ಮಾಡಿದೆ. ಜೊತೆಗೆ ಅವ್ರ ಬಳಿಯೂ ಮಿರಾಜ್ ಫೈಟರ್ ಜೆಟ್ಗಳಿದ್ದಾವೆ. ಅವುಗಳನ್ನ ಇವರು ಇಟ್ಟಿರೋದು ಇದೇ ಏರ್ಬೇಸ್ನಲ್ಲಿ, ರಫೀಕ್ಯೂ ಏರ್ಬೇಸ್. ಚೀನಾ ನಿರ್ಮಿತ ಆಯುಧಗಳು ಹೆಚ್ಚು ಶೇಖರಣೆಯಾಗಿ ಇಟ್ಟಿರೋದು ಇದೇ ಏರ್ಬೇಸ್ನಲ್ಲಿ. ಅದನ್ನೇ ಭಾರತ ಟಾರ್ಗೆಟ್ ಮಾಡಿದೆ. ಪಾಕಿಸ್ತಾನ ರಕ್ಷಣಾ ವಲಯದ ಪ್ರಮುಖ ಏರ್ಬೇಸ್ಗೆ ಭಾರತ ಈ ಮೂಲಕ ಗುನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಸಾಮಾನ್ಯ ಗುನ್ನ ಅಲ್ಲ ಇದು, ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನ ಭಾರತ ಕೊಟ್ಟಿರೋದು. ಅದರ ಜೊತೆಗೆ ಸಕೋರ್ ಏರ್ಬೇಸ್, ಆ ವಾಯುನೆಲೆ ಏರ್ಪೋರ್ಟ್ ಒಂದಿದೆ, ಅಲ್ಲೂ ಕೂಡ ಭಾರತ ದಾಳಿಯನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ ನಿನ್ನೆ ಮಧ್ಯರಾತ್ರಿ ಭಾರತ ಮಾಡಿದಂತಹ ಕಾರ್ಯಾಚರಣೆ, ಮಿಸೈಲ್ ದಾಳಿಯನ್ನ ಮಾಡ್ತು ಭಾರತ. ಆದ್ರೆ ಭಾರತ ಮಾಡಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಅನ್ನೋದು ಪಾಕಿಸ್ತಾನ ಮಾಡ್ತಾ ಇರುವಂತಹ ಆರೋಪ, ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇರುವಂತಹ ಮಾತು. ಎನಿವೇ, ಭಾರತ ಕೊಟ್ಟಿರುವಂತಹ ಏಟಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿರುವುದಂತೂ ನಿಜ.